ವೆಲ್ಕಮ್ ಟು ಜಯಬೈ ಜರಂಗಿ ಕ್ರಿಯೇಷನ್. ಇವತ್ತೊಂದು ತುಂಬ ಸಿಂಪ್ಲಿಯಾಗಿ ಕ್ರೋಶಾ ಡಿಸೈನನ್ನು ಹೇಗೆ ಹಾಕೋದು, ಬಿಗಿನರ್ಸು ಸಹ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ, ಅಷ್ಟು ಸಿಂಪಲ್ ಆಗಿದೆ. ಆ ಥರದೊಂದು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ವೆಲ್ 6 ದಾರವನ್ನು ಈ ರೀತಿ ಸುತ್ತಿ ಇಟ್ಕೊಂಡು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ರೋಶಾ ಬಂದು 10 ನಂಬರ್ ತೊಗೊಂಡಿದ್ದೀನಿ. 11 ನಂಬರು ಸಹ ಆಗುತ್ತೆ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಹಿಂಭಾಗದಲ್ಲಿ ಇಟ್ಕೊಂಡು ಈ ರೀತಿ ಹೋಲ್ ಮಾಡಿ ಕ್ರೋಶದಿಂದ ಈ ರೀತಿ ದಾರನ ಎಳೆತಂದು ಮೇಲ್ಗಡೆ ದಾರ ಮಾಡಿ ಮತ್ತೆ ದಾರನ ಎಳೆತಂದರೆ ಲಾಕ್ ಆಗುತ್ತೆ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಆದಮೇಲೆ ನೆಕ್ಸ್ಟು ನಾವು ಇಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಫಸ್ಟು ನೀವು ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನೀವು ಎಲ್ಲಿ ಆ ಪಕ್ಕದಲ್ಲಿ ಮಾಡಿರ್ತಿಲ್ಲ ಅದೇ ಸ್ಪೇಸಲ್ಲಿ ಹೋಲ್ ಮಾಡಿ ಈ ರೀತಿ ದಾರಾನ ತಗೊಂಡ್ಬನ್ನಿ. 3 ದಾರ ಕ್ರೋಶದ ಮೇಲೆ ಆಗುತ್ತೆ. ಅದನ್ನು 2ರಲ್ಲೊಂದು ಈ ರೀತಿ 2ರಲ್ಲೊಂದನ್ನು ಮಾಡಿ ನೆಕ್ಸ್ಟು 3 ಚೈನನ್ನು ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡಿದ್ದೀನಿ. 1 ಚೈನ್ ಹಾಕಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ 2 3 ಚೈನ್ ಹಾಕಿದ ನಂತರ ಈ ಒಂದು ಸ್ಪೇಸ್ ಇದೆಯಲ್ಲ, ನಾವು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ, ನೆಕ್ಸ್ಟ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಈ ಸ್ಪೇಸ್ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ, ಈ ಸ್ಪೇಸ್ ಕಾಣಿಸುತ್ತೆ ನೋಡಿ, ಈ ಸ್ಪೇಸು. ಆ ಸ್ಪೇಸ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರಾನ ಎಳೆತಂದು ನಾಟ್ ಹಾಕ್ಕೊಳ್ಳಿ. 2 ತಂದು ಈ ರೀತಿ ಎಳೆತಂದರೆ ಲಾಕ್ ಆಗುತ್ತೆ. ಅಂದರೆ ಸ್ಮಾಲ್ ಪಿಕಾಕ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಕಾಣಿಸ್ತಾ ಇರ್ಬೋದು ನೀವು, ಇದು ಸ್ಮಾಲ್ ಪಿಕಾಕ್ ಡಿಸೈನ್ ಆಗುತ್ತೆ. ಮತ್ತೆ ಇನ್ನೊಂದು ಸಾರಿ ಅದೇ ಸ್ಪೇಸಲ್ಲಿ ಹೋಗಿ, ನಾವು ಫಸ್ಟ್ ಸ್ಪೇಸು ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ದಾರಾನ ಎಳೆತಂದು ಮೇಲೆ ಮತ್ತೆ ಆ 2ರಲ್ಲಿ ದಾರ ಒಂದನ್ನು ಮಾಡಿದ್ರೆ ಇದೊಂದು ಗಂಟು ಥರ ಡಿಸೈನ್ ಬರುತ್ತೆ. ಫಸ್ಟ್ ನೀವು ಪಿಕಾಕ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ಅದು ಆ ಥರ ಹಾಕಿದ್ರೆ ಈ ರೀತಿ ಮಾಡಿದಾಗ ಇದು ಗಂಟು ಡಿಸೈನ್ ಬರುತ್ತೆ. ನೆಕ್ಸ್ಟು ಈ ದಾರನ ಸ್ವಲ್ಪ ಮುಂದೆ ಮಾಡಿ ಯಾವುದಾದ್ರೂ ಬೀಡ್ಸ್, ರೌಂಡ್ ಬೀಡ್ಸನ್ನು ತೊಗೊಬೋದು, ಇಲ್ಲ ನೀವು ಬಿಗ್ ಬೀಡ್ಸ್ ಆದರೂ ತೊಗೊಬೋದು. ನಾನು 2 mm ಬೀಡ್ಸ್ ಮಾತ್ರ ತೊಗೊಂಡಿದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಕ್ರೋಶದ ಮೇಲೆ 1 ಸಾರಿ ದಾರವನ್ನು ಸುತ್ತಕೊಂಡು ಅದರ ಪಕ್ಕದಲ್ಲೇ ಮತ್ತೆ ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಪಕ್ಕದಲ್ಲೇ ಸ್ಪೇಸ್ ಜಸ್ಟ್ 1 ಸೆಂಟಿಮೀಟರ್ ಗ್ಯಾಪಲ್ಲಿ ಹೋಗಿ ದಾರನ ಎಳೆತಂದು 2ರಲ್ಲೊಂದು ಮಾಡಿ ಮತ್ತೆ 1 2 3 ಚೈನನ್ನು ಹಾಕ್ಕೊಂಡು ಆ ಗ್ಯಾಪ್ 2 ನಾವು ಡಬಲ್ ಕ್ರೋಶ ಮಾಡಿದ್ರೆ ಈ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಕನ್ಫ್ಯೂಸ್ ಬೇಡ, ತೋರಿಸ್ತೀನಿ ಒಂದ್ಸರಿ ನಿಮಗೆ. ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳೆತಂದು ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸರಿ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳೆತಂದು ಲಾಕ್ ಮಾಡಿ. ನೋಡಿ ಈ ರೀತಿ ಗಂಟು ಡಿಸೈನ್ ಬರುತ್ತೆ, ನಾಟ್ ಪಿಕಾಕ್ ಡಿಸೈನ್, ಇದು ಗಂಟು ಡಿಸೈನ್. ನಾವು ಒಂದು ಟೈಮು 3 ಚೈನ್ ಹಾಕೊಂಡು ಲಾಕ್ ಮಾಡ್ತೀವಿಲ್ಲ, ಅಷ್ಟೇ ಮಾಡಿದ್ರೆ ಪಿಕಾಕ್ ಆಗುತ್ತೆ. ಮತ್ತು ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ ಯಾವುದೂ ದಾರ ಹೊರಗಡೆ ಬಿಡಬಾರ್ದು, ಬೀಡ್ಸ್ ಒಳಗಡೆ ಇನ್ಸರ್ಟ್ ಆಗಬೇಕು, ಆ ರೀತಿ ಮಾಡ್ಕೊಬೇಕು. ಮತ್ತು ಪಕ್ಕದಲ್ಲಿ ಸ್ವಲ್ಪ ಜಸ್ಟ್ ಈ ಒಂದು ಸ್ಪೇಸ್ ಪಕ್ಕದಲ್ಲಿ ಹೋಲ್ ಮಾಡಿ 2 ಮತ್ತು 3 ಚೈನ್
ಕ್ರೋಶದಲ್ಲಿ 2 ಸರಿ ದಾರ, 1 ಸಾರಿ ದಾರವನ್ನು ಸುತ್ತಕೊಂಡು, ಸ್ಪೇಸು ತುಂಬ ಲಾಂಗ್ ಬೇಡ, ಜಸ್ಟ್ ಸ್ವಲ್ಪ ಒಂದು ಕ್ರೋಶ ಗ್ಯಾಪ್ ಇದ್ದರೆ ಸಾಕು, ಅಷ್ಟಕ್ಕೆ ಸಾಕಾಗುತ್ತೆ. ಎರಡರಲ್ಲೊಂದು ತ್ರೀ ಚೈನ್, ಮತ್ತೆ ಲಾಕ್, ಮತ್ತೆ ಇದೇ ರೀತಿ ಒಂದು ಇದನ್ನು ಕನ್ಸಿಡರ್ ಮಾಡಿದರೆ ಒಂದು 6 ಈ ರೀತಿ ಡಿಸೈನನ್ನು ಹಾಕೊಳ್ಳಿ ಫ್ರೆಂಡ್ಸ್. 1 2 3 4 5 6 7 ಹಾಕೊಂಡಿದ್ದೀನಿ. ಆದಮೇಲೆ ಮತ್ತೆ ಸೇಮ್ ನೀವು ಇಲ್ಲಿ ಒಂದು ಇದು ಇರುತ್ತಲ್ಲ, ಒಂದು ಸಾರಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಇದು ಗ್ಯಾಪು ನೀವು ಕಂಟಿನ್ಯೂ ಮಾಡ್ಬೋದು. ಸಾರಿ, ಇಲ್ಲಿ ಸೇಮ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕಾಗತ್ತೆ. ಈ ರೀತಿ ನೀವು ಇದೇ ರೀತಿ ಇದು ಕುಚ್ಚು ಬೇಡ ಅನ್ನೋದಾದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಬೇಕು ಅನ್ನೋದಾದರೆ ಈ ರೀತಿ ಕುಚ್ಚನ್ನು ಮಾಡ್ಕೊಬೋದು. ನಿಮ್ಗೆ 2 ರೀತಿಯಲ್ಲಿ ನಾನು ತೋರಿಸ್ತೀನಿ. ಇವಾಗ ಲಾಕ್ ಆಗಿದೆ, ಈ ರೀತಿ ಲಾಕ್ ಆಗಿದೆ. ಈ 5 ಚೈನ್ ಹಾಕೊಂಡು ಲಾಕ್ ಮಾಡಿದ್ರೆ ಕುಚ್ಚನ್ನು ಕಟ್ಟಬೋದು. ಅದು ಒಂಥರ ಡಿಸೈನ್ ಬರುತ್ತೆ ನಿಮಗೆ. ಸ್ವಲ್ಪ ಇದು ಬೆಂಡಾಗುತ್ತೆ. ಇಲ್ಲ ಡೈರೆಕ್ಟ್ಲಿ ನಾನು ಇದು ಮಾಡ್ಕೊತೀನಿ ಅನ್ನೋದಾದ್ರೂ ಈ ಲಾಕ್ ಏನು ಬೇಡ ನಿಮಗೆ. ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ನಾವು ಇಲ್ಲಿಗೆ ಲಾಕ್ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಿ, ಮತ್ತು ಲಾಕ್ ಇದ್ರೊಳಗಡೆ ಇನ್ನೊಂದು ಸರಿ ಲಾಕ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಡೈರೆಕ್ಟು ನೀವು 1 2 3 4 5 4 ಚೈನ್ ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. ಈ ಒಂದು ಸ್ಪೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ಆ ಪಾಯಿಂಟ್ ಎಲ್ಲ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ಈ ರೀತಿ ದಾರಾನ ಎಳೆತಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಬೇಕು. ಆ ರೀತಿಯೂ ಮಾಡ್ಬೋದು. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಹೇಳಿದ್ನಲ್ಲ, ಈ ರೀತಿಯೂ ಸಹ ಮಾಡ್ಬೋದು. ಮತ್ತು ಈಗ ಡೈರೆಕ್ಟು 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಇದೇ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಲಾಕನ್ನು ಮಾಡಿ ಮತ್ತೆ ದಾರ ಮುಂದೆ ಮಾಡಿ, ಅಂದರೆ 7 ಪಿಕಾಕ್ ಬರುತ್ತೆ, 6 ಬೀಡ್ಸಸ್ ಹಿಡಿಯುತ್ತೆ. ಒಂದ್ಸರಿ ದಾರವನ್ನು ಸುತ್ತಕೊಂಡು ಪಕ್ಕಕ್ಕೆ ಒಂದು ಪಾಯಿಂಟ್ ಲೆಸ್, ಒಂದು ಕ್ರೋಶ ಗ್ಯಾಪ್ ಲೆಸ್ಸಲ್ಲಿ ದಾರವನ್ನು ಎಳೆತಂದು ಎರಡರಲ್ಲೊಂದು ಮಾಡಿ 3 ಚೈನ್ ಹಾಕ್ಕೊಂಡು ಮತ್ತು ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಲಾಕನ್ನು ಮಾಡಿ ಈ ರೀತಿ ಬರುತ್ತೆ ಡಿಸೈನ್. ನಿಮಗೆ ಪೂರ್ತಿ ಮಾಡಿ ಈ ಸ್ಪೇಸಲ್ಲಿ ನಾನು ಕುಚ್ಚನ್ನು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಆಗಿದೆ ನಾನು 120 ದಾರ ತಗೊಂಡು ಈ ರೀತಿ ಚಿಕ್ಕದಾಗಿ ಸ್ಮಾಲಾಗಿ ಒಂದು ಕುಚ್ಚನ್ನು ಕಟ್ಟಿದ್ದೀನಿ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಗಿನರ್ಸ್ಗಂತೂ ಹೇಗೆ ಮಾಡಿಸಿದಂಥ ಡಿಸೈನ್ ಇದು, ಬೇಗ ಕಲ್ತ್ಕೊಬೋದು. ಹಾಗೆ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಪ್ರೈಸ್ ಬಂದು 350 to 400 ಚಾರ್ಜ್ ಮಾಡ್ಬೋದು. ಹೆಚ್ಚು ಕಡಿಮೆ ಪ್ಲೇಸ್ ಅವೈಲೇಬಲ್ ಆಗಿರುತ್ತೆ. ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.